ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅದೇ ಜೋಶಲ್ಲಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಹೌಸ್ ಜೋಶ್ ಮಕ್ಕಳೇ, ಹಾಯ್ ಮ್ಯಾಮ್ ಅಥವಾ ಹಾಯ್ ಸಿಸ್ ಅಂತ ಹೇಳಬೇಕು. ಇವತ್ತಿನ ಜೋಶ್ ಹೈ ಆಗೇ ಇರಬೇಕು, ಯಾಕಂದರೆ ನಿಮ್ಮ ಕರ್ನಾಟಕ ಬೋರ್ಡ್ ಎಕ್ಸಾಮಿನೇಷನ್ ರಿಸಲ್ಟ್ ಡೇ ಇವತ್ತು. ಸೊ ಆಲ್ ಯೋರ್ ಟಾಕ್ಸಿಕ್ ರಿಲೇಟಿವ್ಸ್ ಫೇವ್ರೆಟ್ ಡೇ ಕೂಡ ಐ ಕ್ಯಾನ್ ಸೇ. ಓಕೆ, ಸೊ ಅದೆಲ್ಲ ಬಿಡಬೇಡ, ಜೋಕ್ಸ್ ಅಪಾರ್ಟ್. ಸೊ ಆನ್ ಅ ಸೀರಿಯಸ್ ನೋಟ್, ಇವತ್ತು ನಾನು ನಿಮಗೆ ನಿಮ್ಮ ಕರ್ನಾಟಕ ಬೋರ್ಡ್ ಎಕ್ಸಾಮಿನೇಷನ್ದು 2024 ರಿಸಲ್ಟ್ಸನ್ನು ಚೆಕ್ ಮಾಡೋದು ಹೇಗಂತ ಕಲಿಸ್ಕೊಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಲಾಗಿನ್ ಆಗಿರಬೇಕು. ಆ್ಯಂಡ್ ಲಾಗಿನ್ ಆಗದೇ ಇದ್ದರೂ ರಿಸಲ್ಟನ್ನು ಫೈಂಡ್ ಮಾಡಬಹುದು. ಸೊ ಇಟ್ ಇಸ್ ವೆರಿ ಸಿಂಪಲ್. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಯಾವುದಾದ್ರೂ ಬ್ರೌಸರ್ಗೆ ನೀವು ಹೋಗಬೇಕಾಗತ್ತೆ. ಎಕ್ಸಾಂಪಲ್ www.karresults.nic.in. ಓಕೆನಾ? ಸೊ ಇನ್ನೊಂದ್ಸಲ ಇಲ್ಲಿ ಹಾಕಿರ್ತೀನಿ ನೋಡಿ, www.karresults.nic.in. ಸೊ ಈ ವೆಬ್ಸೈಟಿಗೆ ಹೋದ ತಕ್ಷಣ ನಿಮಗೆ ಈ ರೀತಿಯಾದಂತಹ ಚಾರ್ಟ್ ಸಿಗುತ್ತೆ. ಈ ಚಾರ್ಟಲ್ಲಿ ಏನಿರುತ್ತೆ ಅಂದರೆ, ಫಸ್ಟ್ ಪಾಯಿಂಟ್ ನೋಡಿ, ಕರ್ನಾಟಕ ಪರೀಕ್ಷಾ ಮಂಡಳಿದು ಮೌಲ್ಯಮಾಪನ ರಿಸಲ್ಟ್ಸ್ ಅಂತ ಏನೋ ಇಲ್ಲಿ ಬರೆದಿರ್ತಾರೆ, ಅದು ಸೆಕೆಂಡ್ ಪಾಯಿಂಟಲ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಇದಿರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಅದು ನಿಮ್ಗೆ ಬೇಡ. ಓಕೆನಾ? ಸೊ ಅದು ಸಿ ಟಿ, ಇನ್ನಾದಮೇಲೆ ಸಿ ಟಿ ರಿಸಲ್ಟ್ಸ್ ಕೂಡ ಇದೇ ರೀತಿ ನಾವು ಫೈಂಡ್ ಮಾಡ್ತೀವಿ. ಬಟ್ ಫಸ್ಟ್ ಒನ್ನಲ್ಲಿ ಕಾಣಿಸ್ತಿದೆ ನೋಡಿ, ಮೌಲ್ಯಮಾಪನ ಅನ್ನೋದು. ಅಲ್ಲಿ ನೀವೇನು ಮಾಡ್ಕೋಬೇಕಾಗತ್ತೆ, ನಿಮ್ಮ ಆ ಪಾಯಿಂಟನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಓಪನ್ ಆಗುತ್ತೆ ನೋಡಿ, ಒಂದು ಪಾರ್ಟ್ ಓಪನ್ ಆಗುತ್ತೆ, ಬಾಕ್ಸ್ ಓಪನ್ ಆಗುತ್ತೆ. ಆ ಬಾಕ್ಸಲ್ಲಿ ಎರಡು ವಿಷಯ ಇರುತ್ತೆ, ಒಂದು ರಿಜಿಸ್ಟ್ರೇಷನ್ ನಂಬರ್, ಇನ್ನೊಂದು ನಿಮ್ಮದು ಕಾಂಬಿನೇಷನು. ಎರಡನ್ನು ಫಿಲ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ಬಾಕ್ಸ್ ಇರುತ್ತೆ. ಈ ಬಾಕ್ಸಲ್ಲಿ ಫಸ್ಟ್ ನೀವು ನೋಡ್ತಿರೋದು ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್. ನನ್ನ ಟೈಮಲ್ಲಿ ನನ್ನ ರಿಜಿಸ್ಟ್ರೇಷನ್ ನಂಬರ್ ಇದು 792--- ಅಂತ ಇತ್ತು. ಓಕೆನಾ? ಅದನ್ನು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಟೈಮಲ್ಲಿ ಏನಿದೆ ಅದನ್ನು ಅಪ್ಲೈ ಮಾಡಿ. ಸೊ ನಂತರ ಕೆಳಗಡೆ ಬಂದರೆ ಕಾಂಬಿನೇಷನ್ ಅಲ್ಲಿ ಸೈಡಲ್ಲಿ ಒಂದು ಬಟನ್ ಇದೆ, ವಿ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಪುನಃ ಓಪನ್ ಆಗುತ್ತೆ. ಏನು, ಸೈನ್ಸ್, ಆರ್ಟ್ಸ್ ಅಥವಾ ಕಾಮರ್ಸ್ ಅಂತ. ಇದು ಮೂರಲ್ಲಿ ನೀವು ಸೈನ್ಸ್ ಅವರು ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ದೆಮ್ ಆರ್. ಸೊ ಸೈನ್ಸ್ ಕ್ಲಿಕ್ ಮಾಡಿ, ಇಫ್ ನಾಟ್ ಆರ್ಟ್ಸ್, ಇಫ್ ನಾಟ್ ಕಾಮರ್ಸ್. ಸೊ ಯಾವುದೇ ಸಬ್ಜೆಕ್ಟ್ ಕೇಳಲ್ಲ, ಬಟ್ ಅದು ಓಪನ್ ಆದ ತಕ್ಷಣ ನಿಮ್ಮ ರಿಸಲ್ಟ್, ಬಿಗ್ಗೆಸ್ಟ್ ಡೇ ಅವೈಟೆಡ್, ನಿಮ್ಮ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ದಟ್ ಈಸ್ ವಾಟ್ ಐ ಕೇಮ್ ಟು ಟೆಲ್ ಯು ಆಲ್. ಸೊ ಆಲ್ ದ ಬೆಸ್ಟ್. ಯಾವುದೇ ಭಯ ಬೇಡ, ಎಷ್ಟೇ ಪರ್ಸೆಂಟೇಜ್ ಬರಲಿ, 100% ಬರಲಿ. ನನ್ನ ಗ್ರೂಪಲ್ಲಿ, ನನ್ನ ಟೀಮಲ್ಲಿ ಇದ್ದವರೇ 100% ತೆಗೆದಿದ್ದಾರೆ ಅಥವಾ 95% ಪ್ಲಸ್ ತೆಗೆದಿದ್ದಾರೆ ಅಂದರೆ ನನಗೆ ಭಾಳ ಖುಷಿ ಆಗುತ್ತೆ. ಸೊ ನಿಮಗೆ ಏನಾದರೂ ಯಾವುದೇ ರೀತಿಯಾದ ಹೆಲ್ಪ್ ಬೇಕಾದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾವುದೇ ರೀತಿ ಡೌಟ್ ಇದ್ದರೂ, ಇನ್ನೊಂದು ರಿಸಲ್ಟ್ ಬರೋದು 11 ಗಂಟೆಗೆ, 10 ಗಂಟೆಗೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸಮ್ಟೈಮ್ಸ್ 11 ಅಂತ ಹೇಳಿ 10ಕ್ಕೂ ಬಿಡೋಕ್ಕೆ ಚಾನ್ಸ್ ಇದೆ. ಹೂ ನೋ. ಸೊ ಆಲ್ ದ ಬೆಸ್ಟ್, ಕೀಪ್ ಸಪೋರ್ಟಿಂಗ್. ಸೊ ಈ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟ ಆದರೆ, ಅಥವಾ ನಾನು ಮಾಡೋ ಪ್ರತಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ, ಸೊ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿ, ಬೆಲ್ ಐಕನನ್ನು ಹಿಟ್ ಮಾಡೋದು ಮಾತ್ರ ಬರಿಬೇಡಿ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಟು ಗೆಟ್ ನೋಟಿಫಿಕೇಶನ್ ಫ್ರಮ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಲವ್ ಯು ಆಲ್. ಬಾಯ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.